ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾನು ನಿಮ್ಮ ಪವಿತ್ರ. ಸೊ ದಯವಿಟ್ಟು ಕ್ಷಮಿಸಿ, ಇವತ್ತು ನಾನು ಲೈವ್ ಆಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ಹತ್ರ ಮೈಕ್ ಇದೆ, ಬಟ್ ಸರಿಯಾಗಿ ವಾಯ್ಸ್ ಬರ್ತಾ ಇಲ್ಲ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಡೇನ ಸಿಂಪಲ್ದಾಗಿ ಸ್ಟಾರ್ಟ್ ಮಾಡಿದೆ. ಎದ್ದು ಒಂದು ಸಣ್ಣ ಲೋಟದಲ್ಲಿ ಕಾಫಿ ಮಾಡಿ ಕುಡಿದ್ಬಿಟ್ಟು ಜೋಳದ ರೊಟ್ಟಿ ಮಾಡೋಣ ಅಂತ ಹಿಟ್ಟಿಗೆ ಸ್ವಲ್ಪ ಬಿಸಿನೀರು ಹಾಕಿ ಕಲಸಿಟ್ಟಿದ್ದೀನಿ. ಅದಾದ ನಂತರ ಬೇಳೆ ಸಾಂಬಾರು ಮಾಡಿಕೊಂಡೆ. ಅದಾಗಿ ಸ್ವಲ್ಪ ಪಾತ್ರೆ ಎಲ್ಲ ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಸಿಂಕನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಟ್ಬಿಟ್ಟೆ. ಸೊ ಚೆನ್ನಾಗಿ ಕ್ಲೀನಾಗಿತ್ತು ಅಂತಂದರೆ ನನಗೆ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಖುಷಿ ಅನಿಸುತ್ತೆ. ಹಾಗಾಗಿ ಸೊ ಅದಾದಮೇಲೆ ಜೋಳದ ರೊಟ್ಟಿ ಮಾಡಿಕೊಂಡೆ. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಪಲ್ಯ ಮಾಡಿಕೊಂಡೆ. ಸೊ ಇದು ಬಂದು ಉತ್ತರ ಕರ್ನಾಟಕ ಸ್ಪೆಷಲ್ ಸ್ಟೈಲ್ ಇದೆಲ್ಲ. ಸೊ ನಾನು ಮಾಡೋದೆಲ್ಲ ಆ ಥರ ಅಡುಗೆಗಳೇ. ಹಾಗಾಗಿ ಸೊ ರೊಟ್ಟಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿಟ್ಬಿಟ್ಟೆ. ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ನಾನು ಸಿಕ್ಕಾಪಟ್ಟೆ ಬ್ಯುಸಿಯಾಗಿಬಿಟ್ಟಿರ್ತೀನಿ. ಬಿಕಾಸ್ ಪಾಪುನ ಎತ್ಕೋಬೇಕು, ಅವ್ಳಿಗೆ ಊಟ ಮಾಡಿಸ್ಬೇಕು, ಸೊ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು, ಅಡುಗೆ ಮಾಡಬೇಕು. ಅವಳನ್ನ ತುಂಬ ಮ್ಯಾನೇಜ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇರುತ್ತೆ. ಹಾಗೋ ಹೀಗೋ ಬ್ಯಾಲೆನ್ಸ್ ಮಾಡಿಕೊಂಡು ನಾನು ಕೂಡ ವಿಡಿಯೋ ಮಾಡಿ ವ್ಲಾಗ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ಸಿಕ್ಕಾಪಟ್ಟೆ ಸ್ವಲ್ಪ ರಿಸ್ಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೊಸ ಚಾನಲ್ ಕ್ರಿಯೇಟ್ ಮಾಡಿರೋದ್ರಿಂದನೋ ಅಥವಾ ನಾನು ಸ್ವಲ್ಪ ವಿಡಿಯೋಸ್ ಎಲ್ಲ ಸರಿಯಾಗಿ ಆಗ್ತಾ ಇಲ್ವೋ, ಏನು ಮಿಸ್ಟೇಕ್ ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ. ಸೊ ವ್ಯೂಸು ಬರಲ್ಲ, ಸಬ್ಸ್ಕ್ರೈಬು ಆಗಲ್ಲ. ಸೊ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ. ಆದರೂ ನಾನು ಯಾಕೆ ಬಿಡಬೇಕು, ನನ್ನ ಪ್ರಯತ್ನ ನಾನು ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. ನಿನ್ನ ಹೆಸರೇನು? ಕನಿಷ್ಕಾ. ಕನಿಷ್ಕಾ ಹೇಳು. ಕನಿಷ್ಕಾನು. ಕನಿಷ್ಕಾ. ನಿನ್ನ ಹೆಸರೇನು? ಕನಿಷ್ಕಾ. ಯಾರು ಬಂದರು? ಅಜ್ಜಿ. ಯಾವ ಅಜ್ಜಿ? ದಬ್ಬಕ್ಕ ಅಜ್ಜಿ. ದಬ್ಬಕ್ಕ ಅಜ್ಜಿನವರು. ಚೆನ್ನಾಗಿ ಹೆಸರಿಟ್ಟಿದ್ದಾಳೆ ನಿಮಗೆ. ಚಿನ್ನಿ ಇಲ್ಲೇ ಇದ್ದೀನಲ್ಲ. ಹೇಳು, ಏನು ಏನು ಕನಿಷ್ಕಾ? ಯಾರು ಇವಾಗ ಹೋಗಿದ್ದಲ್ಲಿ ಮೇಲೆ? ಯಾರು ಹೋಗಿದ್ದಲ್ಲಿ? ಯಾವ ಅಜ್ಜಿ? ದಬ್ಬಕ್ಕ ಅಜ್ಜಿ ಹೋದ್ರ ಮೇಲೆ. ಕರಿ ಅಜ್ಜಿನ ಕರಿ. ದಬ್ಬಕ್ಕ ಅಜ್ಜಿ. ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ. ಅದನ್ನು ಒಣಗಿ ಹಾಕಿಬಿಟ್ಟು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ನಾನು. ಹಾಗಾಗಿ ಕುತ್ಕೊಂಡು ಊಟ ಮಾಡಿದೆ. ಪಾಪು ಮಲ್ಕೊಂಡಿದ್ಲು. ಸ್ವಲ್ಪ ಹೊತ್ತಾದಮೇಲೆ ಎದ್ಲು. ಮತ್ತು ಅವಳಿಗೆ ಹಾಲು ಹಾಕ್ಕೊಟ್ಟೆ. ಹಾಗೆ ಸ್ವೀಟ್ ಪೊಟ್ಯಾಟೊ ಬೇಯಿಸಿಟ್ಟಿದ್ದೆ ಅವಳಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು. ಅವಳು ಸ್ವಲ್ಪ ಅಷ್ಟೇ ತಿನ್ನೋದು. ಹಾಗಾಗಿ ಅವಳು ಸ್ವಲ್ಪ ತಿನ್ನಿಸ್ಬಿಟ್ಟು ನಾನು ತಿಂದೆ. ಅದಾದಮೇಲೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಭಗವದ್ಗೀತೆ ಬುಕ್ ಓದಬೇಕು ಅಂದ್ಬಿಟ್ಟು ಬುಕ್ ಓದ್ತಾ ಇದ್ದೆ. ಪಾಪು ಬಂದು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ಲು. ಸೊ ಇಲ್ಲಿ ಅಂದ್ಬಿಟ್ಟು ನಾನು ಅವಳ ಜೊತೆಯಲ್ಲಿ ಸ್ವಲ್ಪ ಮಾತಾಡಿ ಅವಳನ್ನ ಕಳಿಸ್ಬಿಟ್ಟು ನಾನು ಮತ್ತೆ ಭಗವದ್ಗೀತೆ ಬುಕ್ ಓದಿದೆ. ಸೊ ಇಲ್ಲಿಗೆ ನನ್ನ ಡೇನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.